ನಮಸ್ಕಾರ. ಶ್ರೀನಿವಾಸಯ್ಯ, ಸೋಲೂರು ಹತ್ರ ನೆಲಮಂಗಲ ಸೋಲೂರು ಸೆಂಟರ್ 63. ಇದು ನನಗೆ 5 ವರ್ಷದಿಂದ ಆಪರೇಷನ್ ಆಗಿತ್ತು. ಈಗ ತಿರ್ಗಾ ಅದು ಸ್ವಲ್ಪ ಗುಳೆಗುಳಾಗಿತ್ತು. ಟೆಸ್ಟ್ ಮಾಡಿಸಿದಾಗ ಅದು ಏನೋ ಪಾಸಿಟಿವ್ ಅಂತ ಬಂದಿದೆ. ಅದಕ್ಕೆ ನಾವು ನಿಮ್ಮ ಹಾಸ್ಪಿಟ್ಲು ವಿಷಯ ಗೊತ್ತಾಗಿ ಇಲ್ಲಿ ಬಂದಿದ್ವಿ. ಅದೇ ಸೇಮ್ ಬಾಯಿನಲ್ಲಿ ಇಲ್ಲೇನೆ ಕ್ಯಾನ್ಸರ್ ಆಗಿತ್ತು. ಗುಳೆ ಸ್ಟಾರ್ಟ್ ಆದಾಗ ಅದನ್ನ ಟೆಸ್ಟ್ ಮಾಡಿಸಿದಕ್ಕೆ ಕ್ಯಾನ್ಸರ್ ಅಂತ ಬಂತು. ಇಮಿಡಿಯೇಟ್ ಆಗಿ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಆಪರೇಷನ್ ಮಾಡಿಸಿ ಕೀಮೋ ರೇಡಿಯೇಷನ್ ಎಲ್ಲ ತಗೊಂಡ 5 ವರ್ಷ ಆಯ್ತು. ತಿರ್ಗಾ ಅದರಲ್ಲಿ ಪಕ್ಕದಲ್ಲೇ ಸಣ್ಣಗೆ ಒಂದು ಗುಳ್ಳೆ ಟೈಪ್ ಕಾಣ್ತು. ಅದನ್ನ ತಿರ್ಗಾ ಟೆಸ್ಟ್ ಮಾಡಿಸಿದ್ಕೆ ಈಗ ಸ್ಟಾರ್ಟ್ ಆಗಿದೆ ಕ್ಯಾನ್ಸರ್ ಅಂತಲೇ. ನಾವು ಮಾಡಿಸಿದ್ದೆ ಒಂದು 20 days ಆಯ್ತು. ಅವಾಗ ಗೊತ್ತಾಯ್ತು. ಸಮಸ್ಯೆ ಏನಿರಲಿಲ್ಲ, ಗುಳ್ಳೆ ಇತ್ತಲ್ಲ, ಖಾರ ಬಿಸಿ ತಿನ್ನಕ್ಕಾಗ್ತಿರ್ಲಿಲ್ಲ. ಆದ್ರಿಂದ ಟೆಸ್ಟ್ ಮಾಡಿಸಿದ್ಕೆ ನಮಗೆ ಈ ಥರ ಕ್ಯಾನ್ಸರ್ ಇದೆ ಅಂತ ಪಾಸಿಟಿವ್ ಬಂತು. ನಾವು ಹೀಗೆ ನಿಮ್ಮ ಹಾಸ್ಪಿಟ್ಲನ್ನ ನಾವು ಇದರಲ್ಲಿ ಯೂಟ್ಯೂಬ್ನಲ್ಲಿ ನೋಡಿದೆ. ನೋಡಿ ಇಲ್ಲಿಗೆ ಬಂದು 20 ಹಿಂದೆ ಗುಟ್ಕಾ ಇತ್ತು, ಸ್ಮೋಕ್ ಇತ್ತು, ಡ್ರಿಂಕ್ಸ್ ಇತ್ತು. ಈಗೇನು ಇಲ್ಲ. ಬಿಡಿ ಇತ್ತು, ಈಗ ಇತ್ತೀಚೆಗೆ ಈಗ ಬಿಟ್ಟಿದೆ. ಊಟ ಎಲ್ಲ ತಿಂತೀವಿ, ಗಟ್ಟಿ ಪದಾರ್ಥ ಅಗ್ಗಿ ಅಂತದಾಗಲ್ಲ. ಮುದ್ದೆ, ರೈಸು ಇದೆಲ್ಲ ಊಟ ಮಾಡ್ತೀನಿ, ಏನು ತೊಂದರೆ ಇಲ್ಲ. ಅದೇ ಈ ಬಿಸಿ ಖಾರ ಇದ್ರೆ ಗುಳಿ ಆಗಿದೆಯಲ್ಲ, ಅದರಿಂದ ನೋವು ಬರುತ್ತೆ ಸ್ವಲ್ಪ. ಏನಿಲ್ಲ, ಬೇರೆ ಏನಿಲ್ಲ. ಅದೇ ಡಾಕ್ಟ್ರು ಅದನ್ನೇ ಹೇಳೋದ್ರೆ ಫುಲ್ ಹೇಳಕ್ಕಾಗಲ್ಲ. ನಾವು ಆ ಕ್ಯಾನ್ಸರ್ ಬೆಳೆಯೋದನ್ನ ಕಮ್ಮಿ ಮಾಡ್ಬೋದು ಅಷ್ಟೇನೆ. ಫುಲ್ ಗುಣ ಆಗ್ತದೆ ಅಂತ ಹೇಳಕ್ಕಾಗಲ್ಲ. ಟ್ರೈ ಮಾಡಿ. ಹಂಗಾಗಿಲ್ಲ ಅಂತಂದ್ರೆ ಕೀಮೋ ಮಾಡಿಸಿ ಒಂದ್ಸತಿ, ಇದಾದ್ಮೇಲೆ ಅಂತ ಹೇಳಿದ್ರು. ನಾವು ಹಿಂದೆ ನಾವು ಪ್ರೈವೇಟ್ ಅಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದೋ. ಈಗ ನಾವೇ ಸ್ವಂತ ಒಂದು ಸಣ್ಣದೊಂದು ಅಂಗಡಿ ಇಟ್ಕೊಂಡು ಮನೆ ಹತ್ರ ಇದ್ದೀವಿ. ನಾವು ನಮ್ಮ ಮಿಸಸ್ ಇದ್ವಿ, ನೋಡ್ಕೊಂತಾರೆ. ನಮ್ಗೆ 2 ಮಕ್ಕಳವ್ರೆ. ಈಗ ಅವರೇ ಬಂದಿರೋದು.